ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಬ್ಲಾಗ್ ಏನಂದರೆ ಟ್ರಿಪ್ಪಿಗೆ ಹೋಗ್ತಾ ಇದ್ದೀವಿ. ಸೊ ಎಲ್ಲಿಗೆ ಏನು ಅಂತ ಈ ಬ್ಲಾಗ್ ಎಂಡಲ್ಲಿ ಗೊತ್ತಾಗುತ್ತೆ. ಸೊ ಮಿಸ್ ಮಾಡ್ದಂಗೆ ನೋಡಿ. ಸೊ ಇವಾಗ ಟೈಮ್ ಬಂತು 6 ಆಗಿದೆ. ಸೊ ಆಚೆಲ್ಲ ಕತ್ಲಿದೆ. ಸೊ ಹಂಗಾಗಿ ಒಳಗಡೆನೆ ಬ್ಲಾಗ್ ಸ್ಟಾರ್ಟ್ ಮಾಡಿದೆ. ಹೆಂಗಿರುತ್ತೆ ಈ ಜರ್ನಿ ನೋಡೋಣ. ಇವಾಗ ಹಾಸನಿಂದ ಜರ್ನಿ ಸ್ಟಾರ್ಟ್ ಮಾಡಿದ್ದೀವಿ. ಡೇ 1 ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಕೊಯಂಬತ್ತೂರಲ್ಲಿರೋ ಇಶಾ ಫೌಂಡೇಶನ್ಗೆ ಹೋಗ್ತಾ ಇದ್ದೀವಿ. ಸೊ ಮೈಸೂರು ಥ್ರೂ ಹೋಗ್ತಾ ಇದ್ದೀವಿ. ಸೊ ಹಾಸನ್ ಟು ಮೈಸೂರು, ಮೈಸೂರು ಟು ಕೊಯಂಬತ್ತೂರು. ಫ್ರೆಂಡ್ಸ್, ಇವಾಗ ಮೈಸೂರು ರೀಚ್ ಆಗಿದ್ದೀವಿ. ಸೊ ಟಿಫನ್ ಮಾಡೋಣ ಅಂತ ತುಂಬ ಹೊರಡ್ತಾ ಇತ್ತು. ಇವಾಗೆಲ್ಲ ಬೇರೆ ಕಡೆ ಎಲ್ಲ ಹುಡ್ಕೊಂಡು ಇವಾಗ ಇಲ್ಲಿ ಒಂದು ಸ್ಟಾಪ್ ಹೋಗ್ತೀವಿ. ಹೊರಗಡೆಯಿಂದ ಚೆನ್ನಾಗಿ ಅನ್ನಿಸ್ತು. ನೋಡೋಣ ಒಳಗಡೆ ಹೋಗ್ತೀವಿ. ಎಂಟರ್ ಆಗ್ತಿದ್ದಂಗೆ ಇಲ್ಲಿ ಚಾಟ್ ಕೌಂಟರ್ ಇತ್ತು. ಮಾರ್ನಿಂಗ್ ಆಗಿರೋದ್ರಿಂದ ಇದು ಓಪನ್ ಇರಲಿಲ್ಲ. ಆಂಬಿಯನ್ಸ್ ಎಲ್ಲ ನೋಡ್ಬೋದು ನೀವು ಯಾವ ಥರ ಇದೆ ಅಂತ. ಹಂಗೆ ಸ್ವಲ್ಪ ಒಳಗೆ ಬಂದರೆ ಇಲ್ಲಿ ಹಟ್ ಥರನೂ ಇತ್ತು. ಇಲ್ಲೂ ಕುತ್ಕೊಂಡು ನೀವು ಟಿಫನ್ ಕೂಡ ಮಾಡ್ಬೋದು. ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಇಷ್ಟು ಆಂಬಿಯನ್ಸ್ ಆಯಿತು. ಸೊ ಇವಾಗ ಫುಡ್ ಹೆಂಗಿರುತ್ತೆ ನೋಡೋಣ, ಟ್ರೈ ಮಾಡಿ. ನಾವು ಬೆಣ್ಣೆ ಮಸಾಲೆ ದೋಸೆ, ಸೆಟ್ ದೋಸೆ ಮತ್ತು ಮಸಾಲೆ ದೋಸೆ ತೊಗೊಂಡ್ವಿ. ಆಂಬಿಯನ್ಸ್ ತಕ್ಕಂಗೆ ಫುಡ್ ಏನು ಅಷ್ಟು ಚೆನ್ನಾಗಿರಲಿಲ್ಲ. ಓಕೆ ಥರ ಇತ್ತು. ಪ್ರೈಸು ತುಂಬ ಕಾಸ್ಟ್ಲಿ ಇತ್ತು. ನಮಗೆ ವರ್ತ್ ಅನ್ನಿಸ್ಲಿಲ್ಲ. ಟಿಫನ್ ಎಲ್ಲ ಮುಗೀತು. ಇವಾಗ ಮತ್ತೆ ಜರ್ನಿ ಸ್ಟಾರ್ಟ್ ಮಾಡಿದ್ದೀವಿ. ಇವಾಗ ಬನ್ನೇರುಘಟ್ಟ ಫಾರೆಸ್ಟ್ ಸೆಂಟರ್ ಆಗಿದ್ದೀವಿ. ಇಲ್ಲಿಂದ ಕರ್ನಾಟಕ ಬಾರ್ಡರ್ ಕ್ರಾಸ್ ಮಾಡಿ ತಮಿಳ್ನಾಡಿಗೆ ಹೋಗ್ತೀವಿ. ಇವಾಗ ನಾವು ಮೋಸ್ಟ್ ಡೇಂಜರಸ್ ಸತ್ಯಮಂಗಳಂ ಘಾಟ್ ಟಾಪ್ ಅಲ್ಲಿ ಇದೀವಿ. ಸೀನರಿ ಚೆನ್ನಾಗಿತ್ತು ಅಂತ ಸ್ಟಾಪ್ ಕೊಟ್ಟಿದ್ದೀವಿ. ಈಗ ಘಾಟ್ ಇಳಿಬೇಕು. ಹೆಂಗಿರುತ್ತೆ ನೋಡೋಣ ಬನ್ನಿ. ಈ ಘಾಟಲ್ಲಿ ಟೋಟಲ್ 27 ಕರ್ವ್ಸ್ ಇದೆ. ರೋಡ್ ತುಂಬ ಚಿಕ್ಕ ಇತ್ತು. ಸ್ವಲ್ಪ ಡೇಂಜರಸ್ ಆಗಿತ್ತು. ಫೈನಲಿ ಇಶಾ ಫೌಂಡೇಶನ್ ಹತ್ರ ಬಂದ್ವಿ. ಇದು ಫ್ರಂಟ್ ಎಂಟ್ರೆನ್ಸ್.
ನಾವು ಅನ್ಕೊಂಡೇ ಇರಲಿಲ್ಲ ಇಷ್ಟು ಚೆನ್ನಾಗಿರುತ್ತೆ ಅಂತ. ಸುತ್ತಲೂ ಬೆಟ್ಟ ಇದೆ ನೋಡ್ಬೋದು. ಇನ್ನು ಸ್ವಲ್ಪ ಆ ಕಡೆ ಎಲ್ಲ ಕಾಣ್ತಾನೆ ಇಲ್ಲ, ಫುಲ್ ಫಾಗ್ ಇಂದ ಕವರ್ ಆಗಿದೆ. ಇವಾಗ ಶಿವರಾತ್ರಿ ಅಂದ್ಬಿಟ್ಟು ಫುಲ್ ಪೇಂಟಿಂಗ್ ಎಲ್ಲ ಮಾಡ್ತಾ ಇದ್ದಾರೆ, ಫುಲ್ ಹೈಲೈಟ್ ಆಗಿ ಕಾಣ್ತಾ ಇದೆ. ಇವಾಗ ಹತ್ರಕ್ಕೆ ಹೋಗೋಣ ಬನ್ನಿ, ಹತ್ರದಿಂದ ಹೆಂಗ್ ಕಾಣುತ್ತೆ ನೋಡಿ. ಕೊನೆಗೂ ಈಶಾ ಫೌಂಡೇಶನ್ಗೆ ಬಂದ್ವಿ. ಈ ಥರ ಅನ್ಕೊಂಡಿರ್ಲಿಲ್ಲ ವ್ಯೂ ಈ ಥರ ಇರುತ್ತೆ ಅಂತ. ಬಟ್ ಫಸ್ಟ್ ಟೈಮ್ ಬಂದಿದ್ವಿ, ಮಾತ್ರ ಸಕ್ಕತ್ತಾಗಂತ ಕಾಣ್ತಾ ಇದೆ. ಬಟ್ ಬೆಳಗ್ಗೆ ಬಂದ್ರೆ ಇನ್ನೂ ಚೆನ್ನಾಗಿ ಕಾಣಿಸೋದು ಅನ್ಸುತ್ತೆ. ಬಟ್ ಬಿಸಿಲಲ್ಲಿ ಮಾತ್ರ ಚೆನ್ನಾಗಿ ಕಾಣ್ತಾ ಇದೆ ಬೆಟ್ಟ. ಇನ್ನು ಆ ಥರ ಏನು ಕಾಣ್ತಾ ಇಲ್ಲ ಅನ್ನಂಗೇನಿಲ್ಲ. ಬಟ್ ಬಿಸಿಲು ಸಖತ್ ಬಿಸಿಲಿದೆ, ನಡ್ಕೋಕ್ ಆಗ್ತಿಲ್ಲ, ಅಷ್ಟು ಬಿಸಿಲಿದೆ. ಬಟ್ ಪೇಂಟ್ ಮಾಡ್ತಿರೋದು ಸಖತ್ತಾಗಿದೆ. ಸ್ವಲ್ಪ ಲೇಟಾಗಿ ಬಂದಿದ್ರು ಚೆನ್ನಾಗಿರೋದು ಅನ್ಸುತ್ತೆ. ಬಟ್ ನಮಗೆ ಟೈಮ್ ಇರಲಿಲ್ಲ, ಈ ಟೈಮಲ್ಲಿ ಬಂದಿದ್ದೀವಿ. ನೋಡೋಣ, ಹತ್ರ ಹೋಗೋಣ, ಇನ್ನು ಯಾವ ಥರ ಕಾಣುತ್ತೆ ನೋಡೋಣ. ಲೆಟ್ಸ್ ಗೋ. ಇಲ್ಲಿ ನೋಡ್ಬೋದು ನೀವು, ಎತ್ತುಗಳನ್ನೆಲ್ಲ ಸಾಕಿದ್ದಾರೆ. ನಿಮಗೆ ಬೇಕು ಅಂದರೆ ಇದಕ್ಕೆ ಫೀಡ್ ಕೂಡ ಮಾಡ್ಬೋದು. ಅದಕ್ಕೆ ಎಕ್ಸ್ಟ್ರಾ ಪೇಮೆಂಟ್ ಇರುತ್ತೆ. ಆ ಕಡೆ ಮೋಸ್ಟ್ಲಿ 50 ರುಪೀಸ್ ಇರ್ಬೋದು. ನಾವೇನು ಟ್ರೈ ಮಾಡೋಕ್ಕೆ ಹೋಗಲಿಲ್ಲ ಇದನ್ನ. ಇವಾಗ ಹತ್ರಕ್ಕೆ ಬಂದಿದ್ದೀವಿ. ತುಂಬ ಚೆನ್ನಾಗಿ ಕಾಣ್ತಿದೆ ದೂರದಿಂದ ಹತ್ರಕ್ಕೂ. ಸೊ ಇವಾಗ ನಮ್ಮ ಫ್ರೆಂಡ್ ಇದ್ದಾರೆ ಜೊತೆಲಿ, ಅವ್ರು ಏನು ಹೇಳ್ತಾರೆ ಬನ್ನಿ ಕೇಳೋಣ. ಫೈನಲಿ ಹತ್ರಕ್ಕೆ ಬಂದಿದ್ದೀವಿ, ಚೆನ್ನಾಗಿ ಕಾಣ್ತಿದೆ ವ್ಯೂ ಎಲ್ಲ. ಬಟ್ ಇನ್ನೂ ಪೇಂಟಿಂಗ್ ನಡೀತಾ ಇದೆ, ನೀವು ನೋಡ್ತಿದ್ದೀರ ಅಲ್ಲಿ ಇನ್ನೂ ಪೇಂಟಿಂಗ್ ನಡೀತಿದೆ. ನಾನೊಂದು ವಿಡಿಯೋ ನೋಡಿರೋ ಪ್ರಕಾರ ಟಾಪಲ್ಲಿ ಹೆಡ್ ಹತ್ರ ಸ್ವಲ್ಪ ಪೇಂಟ್ ಹೋಗಿತ್ತು, ಇವಾಗ ಚೆನ್ನಾಗಿ ಕಾಣ್ತಿದೆ. ಇನ್ನೂ ಪೇಂಟಿಂಗ್ ಆದ್ಮೇಲೆ ಬಂದಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತಿತ್ತು ಅಂತಿತ್ತು. ಬಟ್ ಈಗ ಪರವಾಗಿಲ್ಲ, ಫೋಟೋ ನೋಡಿದ್ಕು ಇಲ್ಲಿ ರಿಯಲ್ ಆಗಿ ಚೆನ್ನಾಗಿ ಕಾಣ್ತಾ ಇದೆ. ಇನ್ನು ಹತ್ರ ಹೋಗಿ ಇನ್ನೂ ನೋಡೋಣ ಬನ್ನಿ, ಲೆಟ್ಸ್ ಗೋ. ನೋಡಿ ಇವಾಗ ಫುಲ್ ಹತ್ರಕ್ಕೆ ಬಂದಿದ್ದೀವಿ, ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಆಮೇಲೆ ಇಲ್ಲಿ ಕೆಳಗಡೆ ಚಿಪ್ಪಲ್ಲಿ ಏನೇನೋ ಡಿಸೈನ್ ಮಾಡಿದ್ದಾರೆ, ಬಟ್ ನಮಗೆ ಅದು ಏನೋ ಅಂತ ಗೊತ್ತಾಗ್ತಿಲ್ಲ. ಮೋಸ್ಟ್ಲಿ ಡ್ರೋನ್ ವ್ಯೂವಲ್ಲೆಲ್ಲ ಚೆನ್ನಾಗಿ ಕಾಣುತ್ತೆ ಅನಿಸುತ್ತೆ. ಮೋಸ್ಟ್ಲಿ ಶಿವರಾತ್ರಿಗೆ ಎಲ್ಲಾನು ಪ್ರಿಪೇರ್ ಮಾಡ್ತಿದ್ದಾರೆ ಅನಿಸುತ್ತೆ. ಶಿವರಾತ್ರಿ ಅಷ್ಟೊತ್ತಿಗೆ ಫುಲ್ ಕಂಪ್ಲೀಟ್ ಆಗುತ್ತೆ. ಅಲ್ಲೇ ಸ್ವಲ್ಪ ಒಳಗೆ ಬಂದರೆ ಈ ಥರ ಟೆಂಪಲ್ ಇರುತ್ತೆ, ಅಲ್ಲೆಲ್ಲ ಪೂಜೆ ಮಾಡ್ತಿರ್ತಾರೆ. ಬೇಕು ಅಂದರೆ ಕುತ್ಕೊಂಡು ಮೆಡಿಟೇಟ್ ಮಾಡ್ಬೋದು. ಟೆಂಪಲ್ ಎಲ್ಲ ನೋಡ್ಕೊಂಡು ಹೊರಟ್ವಿ. ಮಧ್ಯಾಹ್ನ ಊಟ ಮಾಡಿರಲಿಲ್ಲ, ಹಾಗಾಗಿ ಊಟ ಮಾಡೋಣ ಅಂತ ಇಲ್ಲೇ ಸ್ಟಾಪ್ ಕೊಟ್ಟಿದ್ದೀವಿ. ಒಳಗಡೆ ಬಂದಿದ ತಕ್ಷಣ ನಮಗೊಬ್ರು ಇಲ್ಲಿ ವೆಲ್ಕಮ್ ಮಾಡ್ತಾ ಇದ್ದಾರೆ ನೋಡಿ. ನಾವು ಹೊಸ್ದಾಗಿ ಏನಾದ್ರು ಟ್ರೈ ಮಾಡೋಣ ಅಂದ್ಬಿಟ್ಟು ತಮಿಳ್ನಾಡು ಸ್ಪೆಷಲ್ ಕುಟ್ಟು ಪರೋಟ ತೊಗೊಂಡ್ವಿ. ಟೇಸ್ಟ್ ಡಿಫ್ರೆಂಟಾಗಿ ಚೆನ್ನಾಗಿತ್ತು. ಆಮೇಲೆ ಚಿಕನ್ ಬಿರಿಯಾನಿ ಮತ್ತು ಎಗ್ ರೈಸ್ ತೊಗೊಂಡಿದ್ವಿ. ಎಲ್ಲ ಟೇಸ್ಟು ಚೆನ್ನಾಗಿ ಅನ್ನಿಸ್ತು. ಫೌಂಡೇಶನ್ ಎಲ್ಲ ಮುಗಿಸ್ಕೊಂಡು ಊಟ ಮಾಡೋಣ ಅಂತ ಬಂದ್ವಿ. ನಾವಾಗಲೇ ಊಟ ಮಾಡಿರಲಿಲ್ಲ, ಆಲ್ಮೋಸ್ಟ್ ಇವಾಗ 4:30 ಆಗಿತ್ತು. ಸೊ ಊಟ ಮಾಡೋಣ ಅಂದ್ಬಿಟ್ಟು ಈಶಾ ಫೌಂಡೇಶನಿಂದ ಲೆಫ್ಟಿಗೆ ತೊಗೊಂಡು ಅಲ್ಲಿಂದ 3-4 ಕಿಲೋಮೀಟರ್ಸ್ ಬಂದರೆ ನಿಮಗೆ ಮೇನ್ ರೋಡ್ ಸಿಗುತ್ತೆ. ಅಲ್ಲಿ ಲೆಫ್ಟ್ ತೊಗೊಂಡ್ರೆ ಒಂದು 300-400 ಮೀಟರಲ್ಲಿ ಹೋಟೆಲ್ ಸಿಗುತ್ತೆ. ನಮಗೆ ಮೋಸ್ಟ್ ಆಫ್ ದ ಹೇಳಿದ್ದು ಏನಂದರೆ ತಮಿಳ್ನಾಡಲ್ಲಿ ಊಟ ಅಷ್ಟು ಚೆನ್ನಾಗಿರಲ್ಲ ಅಂತ. ಬಟ್ ಇಲ್ಲಿ ಟ್ರೈ ಮಾಡಿದ್ವಿ ನಾವು, ತುಂಬ ಚೆನ್ನಾಗಿದೆ. ವೆಜ್ ನಾನ್ ವೆಜ್ ಎರಡೂ ಸಿಗುತ್ತೆ. ಬಂದು ಅಕಸ್ಮಾತ್ ನೀವೇನಾದ್ರು ಈ ಸೈಡ್ ಬಂದರೆ ಇಲ್ಲಿ ಬಂದು ಟ್ರೈ ಮಾಡಿ. ಯಾವುದೋ ಪ್ರಮೋಷನಲ್ ವೀಡಿಯೋ ಅಲ್ಲ. ಸೊ ನಮಗೆ ಇಷ್ಟ ಆಯಿತು ಫುಡ್ ಎಲ್ಲ, ಎಲ್ಲರೂ ಇಷ್ಟಪಟ್ಟರು. ಸೊ ನಿಮಗೂ ಹೇಳೋಣ ಅಂತ ಮಾಡಿದ್ದೆ ವೀಡಿಯೋ. ಸೊ ಬಂದರೆ ಟ್ರೈ ಮಾಡಿ. ಇಲ್ಲಿ ಊಟ ಎಲ್ಲ ಮುಗೀತು. ಸೊ ಇವಾಗ ಡೈರೆಕ್ಟ್ ಮುನ್ನಾರ್ ಕಡೆಗೆ ಹೋಗ್ತಾ ಇದ್ದೀವಿ. ನೋಡೋಣ, ಅಲ್ಲಿಗೆ ಹೋದ್ಮೇಲೆ ಸಿಗ್ತೇನೆ.